ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶಾ ವಿಶೇಷ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕುನಾಫಾನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 300 ಗ್ರಾಮ್ ಆಗುವಷ್ಟು ಕುನಾಫಾ ಡೋ ಅನ್ನು ತಗೊಂಡಿದ್ದೀನಿ. ಇದನ್ನು ಫ್ರೀಜರಿಂದ ತೆಗೆದು ರೂಮ್ ಟೆಂಪ್ರೇಚರ್ ಬರೋವರೆಗೂ ವೇಟ್ ಮಾಡಿ, ನಂತರ ಕೈಯಲ್ಲಿ ಚೆನ್ನಾಗಿ ಈ ರೀತಿ ಬಿಡಿಸ್ಕೊಂಡು ಇದನ್ನು 2 ಭಾಗಗಳಾಗಿ ಸಪ್ರೇಟ್ ಮಾಡಿಕೊಂಡು ಒಂದು ಅರ್ಧ ಭಾಗಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಅನ್ಸಾಲ್ಟೆಡ್ ಬಟರ್ನ ಈ ರೀತಿ ಸ್ಪೂನ್ನ ಸಹಾಯದಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಂತರ ಕೈಯಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಈ ಪ್ಯಾನಲ್ಲಿ ಈ ಲೋವರ್ ಬೇಸನ್ನು ನಾವು ಸೆಟ್ ಮಾಡ್ಕೊಬೇಕು. ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಲೇಯರ್ನ ನಾನಿಲ್ಲಿ ಮಾಡಿದ್ದೀನಿ. ಈಗ ಇದಕ್ಕೆ 200 ಗ್ರಾಮ್ ಆಗುವಷ್ಟು ಮೊಜರೆಲ್ಲಾ ಚೀಸನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟಿನ್ ಆಗುವಷ್ಟು ಮಿಲ್ಕ್ ಕ್ರೀಮನ್ನು ನಾನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಆ್ಯಕ್ಚುಲಿ ಒಂದು ಬೌಲಲ್ಲಿ ಚೀಸ್ ಮತ್ತು ಕ್ರೀಮನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಶಾವಿಗೆ ಮೇಲೆ ಒಂದು ಲೇಯರ್ನ ಸ್ಪ್ರೆಡ್ ಮಾಡ್ಕೊಬಹುದು. ನಾನು ಚೀಸ್ನ ಇಲ್ಲಿ ಹಾಕ್ಕೊಂಡಿದ್ದ ನಂತರ ಕ್ರೀಮನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಕಷ್ಟ ಆಯಿತು, ಆದರೂ ಪರವಾಗಿಲ್ಲ. ಈಗ ಆ ಲೇಯರು ಸೆಟ್ ಆಗಿದೆ. ಈಗ ಮತ್ತೊಂದು ಅರ್ಧ ಪಾರ್ಟು ಶಾವಿಗೆ ಏನಿತ್ತು ಅದಕ್ಕೂ ಕೂಡ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ಕೊಬೇಕು. ಅರ್ಧ ಕಪ್ ಆಗುವಷ್ಟು ಅನ್ಸಾಲ್ಟೆಡ್ ಬಟರ್ನ ಸ್ಪ್ರೆಡ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಚೀಸ್ ಮತ್ತು ಕ್ರೀಮ್ನ ಏನು ಒಂದು ಲೇಯರ್ ಸೆಟ್ ಮಾಡಿದ್ದೀವಿ ಅದ್ರ ಮೇಲೆ ಈ ಶಾವಿಗೆ ಲೇಯರ್ನ ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಮಿಕ್ಸಿಂಗ್ ಆಗಿದೆ. ಈಗ ಚೀಸ್ ಮತ್ತು ಕ್ರೀಮ್ನ ಲೇಯರ್ನ ನಾವೇನು ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಇದನ್ನು ಈವನ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಒಂದು ಪೊಟ್ಯಾಟೊ ಸ್ಮ್ಯಾಶರಿಂದ ನಾನು ಇದನ್ನು ಲೆವೆಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಲೆವೆಲ್ ಮಾಡಿ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಐರನ್ ತವನ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಅದರ ಮೇಲೆ ನಾನು ಈ ಪ್ಯಾನನ್ನು ಇಡ್ತಾ ಇದ್ದೀನಿ. ಪ್ಯಾನನ್ನು ಇಟ್ಟು ಒಂದು 20 ನಿಮಿಷಗಳ ಕಾಲ ಇದನ್ನು ಒಂದು ಸೈಡು ಬೇಯಿಸ್ಕೋಬೇಕು. ಅದು ಬೇಯ್ತಾ ಇರುವಾಗ ನಾವಿಲ್ಲಿ ಶುಗರ್ ಸಿರಪ್ನ ಮಾಡ್ಕೊಳ್ಳೋಣ. ನಾನೊಂದು 3 ಕಪ್ ಆಗುವಷ್ಟು ಶುಗರ್ ಸಿರಪ್ನ ಮಾಡ್ಕೊಳ್ತಾ ಇದ್ದೀನಿ. 3 ಕಪ್ ಶುಗರ್ಗೆ 3 ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಶುರು ಆದಮೇಲೆ ಒಂದು 2 ರಿಂದ 3 ನಿಮಿಷ ಬಾಯ್ಲ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೊಬೇಕು. ನೋಡಿ, ಈಗ ಶುಗರ್ ಸಿರಪ್ ರೆಡಿಯಾಗಿದೆ. ಇಲ್ಲಿ ಕೂಡ 20 ನಿಮಿಷ ಆಗಿದೆ. ನೋಡಿ, ಬೇಸ್ ಪಾರ್ಟು ಚೆನ್ನಾಗಿ ಬ್ರೌನಿಷ್ ಕಲರಲ್ಲಿ ಆಗಿದೆ. ಸೊ ಇದು ಪರ್ಫೆಕ್ಟಾಗಿ ಲೋವರ್ ಬೇಸು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಫ್ಲಿಪ್ ಮಾಡಿ ಮತ್ತೊಂದು ಭಾಗ ಕೂಡ ಅದೇ ರೀತಿ ಬೇಯಿಸ್ಕೋಬೇಕು. ನಾನಿಲ್ಲೊಂದು ಸ್ಟೀಲ್ ಪ್ಲೇಟನ್ನು ಇಟ್ಕೊಂಡು ಈ ರೀತಿ ಫ್ಲಿಪ್ ಮಾಡ್ಕೊಂಡಿದ್ದೀನಿ. ಈ ಫ್ಲಿಪ್ ಮಾಡ್ಕೊಳ್ಳುವಾಗ ಪ್ಲೇಟಿಗೆ ಸ್ವಲ್ಪ ಗೀ ಅಥವಾ ಬೆಣ್ಣೆನ ಹಾಕೊಳ್ಳೋದ್ರಿಂದ ಆ ಶಾವಿಗೆ ಅದಕ್ಕೆ ಪ್ಲೇಟಿಗೆ ಹಿಡ್ಕೊಳ್ಳೋದಿಲ್ಲ. ನಾನು ಅದನ್ನು ಹಾಕೋದನ್ನ ಮರೆತೆ, ಹಾಗಾಗಿ ಸ್ವಲ್ಪ ಅದು ಸ್ಟಿಕ್ ಆಯಿತು. ನೋಡಿ, ಈಗ ಮತ್ತೊಂದು ಭಾಗನ ನಾವು ಪ್ಯಾನಲ್ಲಿ ಇಟ್ಟು ಅದೇ ರೀತಿ 20 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೋಬೇಕು. 20 ನಿಮಿಷ ಇನ್ನೊಂದು ಸೈಡ್ ಕೂಡ ಬೆಂದಾಗಿದೆ. ಪರ್ಫೆಕ್ಟಾಗಿ ಬ್ರೌನಿಷ್ ಕಲರ್ ಬಂದಿದೆ. ಇದನ್ನು ತೆಗೆದು ನಾನು ಒಂದು ಸ್ಟೀಲ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಿಸ್ತಾನ ಪುಡಿ ಮಾಡಿಕೊಂಡು ಈ ರೀತಿ ಮೇಲೆ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಈಗ ನಮಗೆ ಬೇಕಾದ ಸೈಜಲ್ಲಿ ಇದನ್ನು ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಶುಗರ್ ಸಿರಪ್ನ ನಾನು ಸಾಸ್ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಟ್ ಮಾಡಿ ಇಟ್ಕೊಂಡಿರುವ ಕುನಾಫಾ ಮೇಲೆ ನಮಗೆ ಎಷ್ಟು ಬೇಕು ಟೇಸ್ಟಿಗೆ ತಕ್ಕ ಹಾಗೆ ಶುಗರ್ ಸಿರಪ್ನ ಹಾಕೊಳ್ತಾ ಇದ್ದೀನಿ. ಅಷ್ಟೇ ಸ್ನೇಹಿತರೆ, ನಮ್ಮ ಕುನಾಫಾ ಡೆಸರ್ಟು ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ಹಾಗೆ ತುಂಬ ಫೇಮಸ್ ಡೆಸರ್ಟ್ ಇದು ಗಲ್ಫ್ ಕಂಟ್ರೀಸ್ನಲ್ಲಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ರುಚಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇಲ್ಲಿಗೆ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು.